ಗೃಹ ಸಚಿವ ಪರಮೇಶ್ವರ್ಗೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಎದುರಾಗಿದೆ. ರಣ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ತನಿಖೆ ನಡೀತಾ ಇರೋದು. ಪರಮೇಶ್ವರ್ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗಿದೆ. ದಾಳಿಗೆ ಇದೇ ಕಾರಣ. ಇಡಿಯಿಂದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ತನಿಖೆ ನಡೀತಾ ಇದೆ. ಚಿನ್ನ ಕಳ್ಳ ಸಾಗಣೆ ಕೇಸ್ಗೂ ಪರಮೇಶ್ವರ್ಗೂ ಲಿಂಕ್ ಇದೆಯಾ? ಹಾಗಿದ್ರೆ ನೋಡಿ ಯಾವ್ಯಾವ ರೀತಿಯ ವಿಚಾರಗಳು ಆಚೆ ಬರ್ತಾ ಇವೆ. ವಿವಿಧ ಕೋನಗಳಿಂದ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಪರಮೇಶ್ವರ್ಗೂ ಲಿಂಕ್ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪರಮೇಶ್ವರ್ ಸಂಸ್ಥೆಗಳ ಮೇಲೆ ದಾಳಿಗೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಇಡಿಯಿಂದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ತನಿಖೆ ನಡೀತಾ ಇದೆ. ಚಿನ್ನ ಕಳ್ಳ ಸಾಗಣೆ ಕೇಸ್ಗೂ ಪರಮೇಶ್ವರ್ಗೂ ಲಿಂಕ್ ಇದೆಯಾ? ಹಾಗಿದ್ರೆ ವಿವಿಧ ಕೋನಗಳಿಂದ ತನಿಖೆಯನ್ನು ನಡೆಸ್ತಾ ಇದೆ ಇಡಿ. ನೋಡಿ, ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ಗೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಎದುರಾಗಿದೆ. ರಣ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ತನಿಖೆ ಸಾಗ್ತಾ ಇದೆ. ಪರಮೇಶ್ವರ್ ಸಂಸ್ಥೆಗಳ ಮೇಲೆ ದಾಳಿಗೆ ಇದೇ ಕಾರಣ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೇ ಕಾರಣ ಅಂದ್ರೆ ಏನ್ ಕಾರಣ? ಅದು ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ತನಿಖೆ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳವರೆಗೂ ಬಂದು ನಿಂತಿದೆ. ಒಂದು ಆಶ್ಚರ್ಯ ಕಾಣಬಹುದು, ಅದು ಇದು ಏನ್ ಲಿಂಕು ಅಂತ ಹೇಳಿ. ಅದೇ ಈಗ ಆಂಗಲ್, ಎಲ್ಲ ಆಂಗಲ್ ಅಲ್ಲಿ ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತುಮಕೂರಿನ ಸಿದ್ಧಾರ್ಥ ಯೂನಿವರ್ಸಿಟಿಯಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹೆಗ್ಗೇರಿಯ ಬಳಿಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಲ್ಲಿ ಶೋಧ ನಡೀತಾ ಇರೋದು. 9 ಕಾರ್ಗಳಲ್ಲಿ 30ಕ್ಕೂ ಅಧಿಕ ಇಡಿ ಅಧಿಕಾರಿಗಳು ಬಂದಿದ್ದಾರೆ. 2 ಟೀಮ್ನಲ್ಲಿ ದಾಖಲೆಯನ್ನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. 30 ಅಧಿಕಾರಿಗಳು ಬಂದಿದ್ದಾರೆ. ದೆಹಲಿಯಿಂದ ಬಂದ ಅಧಿಕಾರಿಗಳು ನೇರವಾಗಿ ಸಿದ್ಧಾರ್ಥ ಕಾಲೇಜ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಈಗ ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. 30 ಅಧಿಕಾರಿಗಳು, 9 ಕಾರುಗಳು. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ದಾಳಿ. ತುಮಕೂರಿನ ಸಿದ್ಧಾರ್ಥ ವಿವಿಯಲ್ಲಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಹೆಗ್ಗೇರಿಯ ಬಳಿಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಲ್ಲಿ ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯ ನಡೀತಾ ಇದೆ. 9 ಕಾರುಗಳಲ್ಲಿ 30ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಬಂದಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 30ಕ್ಕೂ ಅಧಿಕ ಇಡಿ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 2 ತಂಡಗಳಾಗಿ ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದೆಹಲಿಯಿಂದ ಈ 30ಕ್ಕೂ ಅಧಿಕ ಅಧಿಕಾರಿಗಳು ಬಂದು ದಾಖಲೆಗಳ ಶೋಧ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. 9 ಕಾರುಗಳು ಬಂದಿದೆ, 30ಕ್ಕೂ ಹೆಚ್ಚು ಅಧಿಕಾರಿಗಳು ಬಂದಿದ್ದಾರೆ. ಇದರಲ್ಲಿ 2 ಟೀಮ್ಗಳಾಗಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಇನ್ಸ್ಟಿಟ್ಯೂಟ್ ಅಲ್ಲಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗ ಇಡಿ ಅಧಿಕಾರಿಗಳು, ಇಡಿ ದಾಳಿ ಆಗಿದೆ. ಇಡಿ ದಾಳಿಯಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ಈಗ ಪರಮೇಶ್ವರ್ ಅವರ ಈ ಶಿಕ್ಷಣ ಸಂಸ್ಥೆಯ ಎಲ್ಲಾ ಕಡತಗಳನ್ನ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. 2 ಟೀಮ್ ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇದೆ. ಮುಖ್ಯವಾಗಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಚಿನ್ನ ಕಳ್ಳ ಸಾಗಣೆ, ಇದು ಈಗ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳವರೆಗೂ ಬಂದು ನಿಂತಿದೆ. ಇದೇ ಕಾರಣವಂತೆ ಇಡಿ ಅಧಿಕಾರಿಗಳ ದಾಳಿಗೆ. ಹಾಗಿದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಹೋಮ್ ಮಿನಿಸ್ಟರ್ ಪರಮೇಶ್ವರ್ಗೂ ಏನ್ ಲಿಂಕ್ ಇದೆಯಾ? ಇದೇ ವಿಚಾರವಾಗಿ ಈಗ ತನಿಖೆ ನಡೀತಾ ಇರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವ, ಒಂದ್ ಕಡೆ ಆಶ್ಚರ್ಯ, ಮತ್ತೊಂದು ಕಡೆ ಕುತೂಹಲ ಹೆಚ್ಚಾಗ್ತಾ ಇದೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮತ್ತು ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್
ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ. ಲಿಂಕ್ ವಿಚಾರವಾಗಿ ಈಗ ಇಡಿ ಅಧಿಕಾರಿಗಳು ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಇದೇ ಮೇನ್ ರೀಸನ್ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಗಳು ಸಿಗ್ತಾ ಇದೆ ಪರ್ಟಿಕ್ಯುಲರ್ಲಿ ಈ ಆಂಗಲ್ ಇಂದ ನಾವು ನೋಡೋದಾದ್ರೆ, ಧ್ರುವ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಇಡಿ ದಾಳಿಯ ವಿಚಾರವಾಗಿ ಮಾಹಿತಿಯನ್ನ ನೀಡಿ. ಎಸ್, ಮುಖ್ಯವಾಗಿ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸದ ಮೇಲೆ ಈಗ ಸದ್ಯ ಇಡಿ ದಾಳಿ ಅಂದ್ರೆ ಪರಮೇಶ್ವರ್ ಅವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಏನಿದೆ ಅವರ ಶಿಕ್ಷಣ ಸಂಸ್ಥೆಯ ಮೇಲೆ ಸದ್ಯ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಈ ಒಂದು ದಾಳಿಯನ್ನ ನಡೆಸಿರುವಂತದ್ದು. ಈ ದಾಳಿಯ ಹಿಂದಿರೋದು ಏನು ಅಂತ ನೋಡುತ್ತಾ ಹೋಗೋದಾದ್ರೆ, ಇದರಲ್ಲಿ ಮುಖ್ಯವಾಗಿ ಕಳೆದ 2 ತಿಂಗಳಿಂದ ಸದ್ದು ಮಾಡ್ತಾ ಇರುವಂತ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ, ಅಂದ್ರೆ ವಿದೇಶದಿಂದ ಅಕ್ರಮವಾಗಿ ದುಬೈನಿಂದ ಚಿನ್ನವನ್ನ ತಂದು ಡಿಆರ್ಐ ಕೈಯಲ್ಲಿ ಲಾಕ್ ಆಗಿದ್ದಂತಹ ರನ್ಯಾ ರಾವ್ ಏನಿದ್ದಾರೆ, ಈಕೆಯ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಲಿಂಕ್ ಅನ್ನ ಹೊಂದಿ ಈಗ ಪರಮೇಶ್ವರ್ ಅವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಮೇಲೆ ಸದ್ಯ ದಾಳಿಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಇಡಿ ಅಧಿಕಾರಿಗಳು ಗೊತ್ತಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಾಂಶುಪಾಲ ಕಚೇರಿಯ ಒಳಗೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಕೇಸ್ನಲ್ಲಿ ಏನಾದ್ರೂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಏನಾದ್ರೂ ಲಿಂಕ್ ಇದೆಯಾ ಎನ್ನುವಂಥದ್ದನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿ ಸಾಕಷ್ಟು ಕಡೆ ದಾಳಿಯನ್ನ ಕೂಡ ನಡೆಸಿತ್ತು. ಒಂದ್ ಕಡೆ ಡಿಆರ್ಐ ತನಿಖೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಇಡಿ ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನ ನಡೆಸ್ತಾ ಇದೆ. ಇದರಲ್ಲಿ ಅಕ್ರಮ ಹಣ ವರ್ಗಾವಣೆ ಇದ್ದಂತಹ ಕಾರಣಕ್ಕಾಗಿ ಈ ಒಂದು ಕೇಸ್ನಲ್ಲಿ ಆಳಕ್ಕೆ ಇಳಿದಂತ ಇಡಿ ಪ್ರತಿಯೊಂದು ದಾಖಲೆಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈಗ ಈ ಒಂದು ಪ್ರಕರಣದ ಲಿಂಕ್ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದಲ್ಲಿರುವಂತಹ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಏನಿದೆ, ಆ ಒಂದು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಮೇಲೆ ಈಗ ಸದ್ಯ ದಾಳಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಯಾವೆಲ್ಲ ದಾಖಲೆಗಳು ಸಿಕ್ಕದು ಎನ್ನುವಂಥದ್ದು ಕೂಡ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದ್ರೆ ಮುಖ್ಯವಾಗಿ ಈ ರನ್ಯಾ ರಾವ್ ಏನಿದೆ, ವಿದೇಶದಿಂದ ಚಿನ್ನವನ್ನ ತರುವಂತಹ ಸಂದರ್ಭದಲ್ಲಿ ಡಿಆರ್ಐ ಕೈಗೆ ಲಾಕ್ ಆಗಿದ್ರು. ಅಲ್ಲದೆ ಡಿಆರ್ಐ ತನಿಖೆ ವೇಳೆ ಕೂಡ ಹಲವು ಸ್ಫೋಟಕ ವಿಚಾರಗಳು ಬಯಲಾಗಿದ್ವು. ಕೆಜಿ ಗಟ್ಟಲೆ ಚಿನ್ನವನ್ನ ರನ್ಯಾ ಅಕ್ರಮವಾಗಿ ದುಬೈನಿಂದ ತರ್ತಾ ಇದ್ರು. ಆಕೆಗೆ ಕ್ಯಾಬಿನ್ ಸರ್ಕಾರದಿಂದನೇ ಸಾಥ್ ನೀಡ್ತಾ ಇದ್ದಾರೆ ಎನ್ನುವಂತ ಆರೋಪಗಳು ಕೂಡ ಕೇಳಿಬಂದಿದ್ವು. ಸದನದಲ್ಲಿ ಕೂಡ ಇದು ಸಾಕಷ್ಟು ಚರ್ಚೆಯಾಗಿತ್ತು. ವಿಪಕ್ಷಗಳು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿ ತೋರಿಸ್ತಾ ಇದ್ವು. ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಇದರ ಹಿಂದಿದ್ದಾರೆ, ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಕಾಂಗ್ರೆಸ್ ಸಚಿವರೊಬ್ಬರಿದ್ದಾರೆ ಎನ್ನುವಂತ ಒಂದು ಆರೋಪಗಳನ್ನ ಮಾಡ್ತಾ ಇದ್ರು. ಈ ಎಲ್ಲ ಆರೋಪಗಳ ಬೆಳವಣಿಗೆಗಳ ನಡುವೆ ಈಗ ಸದ್ಯ ಈ ಪ್ರಕರಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದ ಮೇಲೆ ನಡೆದಂತಹ ಈ ಒಂದು ದಾಳಿ ಸಾಕಷ್ಟು ಈಗ ರಾಜಕೀಯ ವಲಯದಲ್ಲಿ ಆಗಿರಬಹುದು, ಹಾಗೆ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ತಿರುವನ್ನ ನೀಡುವಂತಹ ಸಾಧ್ಯತೆಗಳಿದ್ದಾವೆ. ಆದ್ರೆ ಈಗ ರನ್ಯಾ ರಾವ್ ಬಳಿ ರನ್ಯಾ ರಾವ್ ಅವರನ್ನ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಅಲ್ಲದೆ ಡಿಆರ್ಐ ಅಧಿಕಾರಿಗಳು ಕೂಡ ರನ್ಯಾ ರಾವ್ ಬಳಿ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಆದ್ರೆ ಈಗ ಮೊನ್ನೆ ರನ್ಯಾ ರಾವ್ಗೆ ಜಾಮೀನು ಸಿಕ್ಕಿದ್ರು ಕೂಡ ಕಾಪಿಫೋಸಾ ಆಕ್ಟ್ ಅಡಿ ರನ್ಯಾ ರಾವ್ ಹೊರಬರಲಿಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈಗ ಸದ್ಯ ರಾಜಕೀಯ ತಿರುವುಗಳು ಇರೋದ್ರ ನಡುವೆ ಈಗ ಮತ್ತೊಂದು ಇಡಿ ದಾಳಿ ನಡೆದಿರುವಂತದ್ದು. ರಾಜ್ಯದ ಪ್ರಭಾವಿ ಸಚಿವರು, ಗೃಹ ಸಚಿವರ ಅವರಿಗೆ ಸಂಬಂಧಪಟ್ಟಂತಹ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆದಿರುವಂತದ್ದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇದು ರಾಜಕೀಯವಾಗಿ ಯಾವ ರೀತಿಯ ತಿರುವನ್ನ ಪಡೆಯುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡಬೇಕಾಗಿದೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಅವರ ಪಾತ್ರ ಏನು ಅನ್ನುವಂಥದ್ದು ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಯಾಕಾಗಿ ದಾಳಿಯನ್ನ ನಡೆಸಿದ್ರು ಅನ್ನುವಂಥದ್ದು ಇನ್ನೂ ಬಹಿರಂಗವಾಗಬೇಕಾಗಿರುವಂತದ್ದು. ಶ್ರೀಪಾದ್. ಓಕೆ ಧ್ರುವ, ಮತ್ತೊಂದು ವಿಚಾರ ಏನಂತಂದ್ರೆ, ಈಗಾಗಲೇ ಈ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಈಗ ಪರಮೇಶ್ವರ್ ಅವ್ರ ಹೊಸ್ತಿಲಿಗೆ ಬಂದು ನಿಂತಿದೆ.
ಈ ಒಂದು ವಿಚಾರ ಈ ಹಿಂದೆ ಯಾವೆಲ್ಲ ಚರ್ಚೆಗಳಿಗೆ ಕಾರಣ ಆಯಿತು, ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಯಿತು. ಇನ್ನೂ ಒಂದು, ಈ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಮುಗದೇ ಹೋಯ್ತು ಅನ್ನೋಷ್ಟರ ಮಟ್ಟಿಗೆ ಜನ ಮಾತಾಡ್ಕೋತಾ ಇದ್ರು. ಆದರೆ ಆಶ್ಚರ್ಯ ಅನ್ನುವಂತೆ ಸೀನ್ ಕಟ್ ಮಾಡಿದ್ರೆ ಈಗ ಹೋಮ್ ಮಿನಿಸ್ಟರ್ ಮನೆ ಬಾಗಿಲಿಗೆ ಬಂದು ನಿಲ್ತಾ ಇದೆ ಈ ಕೇಸ್. ಇದನ್ನ ಯಾವ ರೀತಿ ಜನ ತಗೋಬೇಕು ಅಂತ ಧ್ರುವ ಸಂಪರ್ಕದಲ್ಲಿರಿ. ಜಗದೀಶ್, ಸಿದ್ಧಾರ್ಥ ಕಾಲೇಜಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಅಧಿಕಾರಿಗಳು ನಿರಂತರ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಹೊರತುಪಡಿಸಿ ಮತ್ತೆ ಏನೆಲ್ಲ ಅಪ್ಡೇಟ್ಗಳು ಸಿಗ್ತಾ ಇದೆ? ಶ್ರೀಪಾದ್, ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳ ತಂಡ ಪರಮೇಶ್ವರ್ ಅವರ ಒಡೆತನದ ಮೇಲೆ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಾನು ಇವಾಗ ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿ ಇರ್ತಕ್ಕಂಥ SSIT ಕಾಲೇಜಿನ ಬಳಿ ಇರ್ತಕ್ಕಂಥ ಈ ಕಾಲೇಜ್ ದೃಶ್ಯ ನೋಡಬಹುದು. ಈ ಒಂದು ಕಾಲೇಜಿನಲ್ಲಿ ಬೆಳಗ್ಗೆ ಇಡಿ ಅಧಿಕಾರಿಗಳ ತಂಡ 5 ಇನೋವಾ ಕಾರ್ಗಳಲ್ಲಿ ಎಂಟ್ರಿಯನ್ನ ಕೊಡುತ್ತೆ. ಎಂಟ್ರಿ ಕೊಟ್ಟು ಅಡ್ಮಿನ್ ಬ್ಲಾಕ್ ನಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ, ಅಂದ್ರೆ ನಿರಂತರವಾಗಿ ಇನ್ನೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಈ ಒಂದು SSIT ಕಾಲೇಜಿನಲ್ಲಿ ಕೂಡ ನಡೀತಾ ಇರ್ತಕ್ಕಂಥದ್ದು ದೃಶ್ಯ ನೋಡ್ತಾ ಇರ್ಬೋದು. ಯಾವಾಗ ಏನು ಇಡಿ ಅಧಿಕಾರಿಗಳ ತಂಡ ದಾಳಿಯನ್ನು ಕೂಡ ಮಾಡುತ್ತೆ, ಎಲ್ಲಾ ಗೇಟ್ ಗಳನ್ನ ಕ್ಲೋಸ್ ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯ ಆಡಳಿತ ಸಿಬ್ಬಂದಿ ಕೂಡ ಮಾಡಿರ್ತಕ್ಕಂಥ, ಅಂದ್ರೆ ಕೇವಲ ವಿದ್ಯಾರ್ಥಿಗಳನ್ನ ಮಾತ್ರ ಕಾಲೇಜಿನ ಒಳಗಡೆ ಕೂಡ ಈಗ ಬಿಡುವಂತ ಕೆಲಸ ಕೂಡ ಈಗ ಆಗಿರ್ತಕ್ಕಂಥದ್ದು ದೃಶ್ಯಗಳು ಗಮನಿಸಬಹುದು. ಯಾರು ಅಂದ್ರೆ ಕಾಲೇಜಿನ ಅಡ್ಮಿಷನ್ ಮಾಡಿರ್ತಕ್ಕಂಥ ಏನು ಸ್ಟೂಡೆಂಟ್ ಗಳಿದ್ರೆ ಅವರನ್ನ ಒಳಗಡೆ ಬಿಡುವಂತ ಕೆಲಸ ಕೂಡ, ಅಂದ್ರೆ ಒಳಗಡೆ ಎರಡನ್ನ ಬಿಡುವಂತ ಕೆಲಸವನ್ನು ಕೂಡ ಇಲ್ಲಿ ಒಂದು ಸೆಕ್ಯೂರಿಟಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು. ಅಂದ್ರೆ ಬೆಳಗ್ಗಿಂದಲೂ ಕೂಡ ಇಡಿ ಅಧಿಕಾರಿಗಳ ತಂಡ ಒಳಗಡೆ ಪರಿಶೀಲನೆ ಕೂಡ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಇಲ್ಲಿ ಅಂದ್ರೆ ಸಾರ್ವಜನಿಕರನ್ನ ಒಳಗಡೆ ಬಿಡದಂತೆ ನಿರ್ಬಂಧವನ್ನು ಕೂಡ ಹೇರಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇಡಿ ಅಧಿಕಾರಿಗಳ ತಂಡ ತುಮಕೂರಿನಲ್ಲಿ 2 ಕಡೆಗಳಲ್ಲಿ ದಾಳಿಯನ್ನು ಕೂಡ ಮಾಡಿರತಕ್ಕಂಥದ್ದು. ಈಗ ಸದ್ಯ ಪರಿಶೀಲನೆ ಕೂಡ ಈಗ ಮುಂದುವರೆದ ಅಂತಾನೆ ಕೂಡ ಹೇಳ್ಬೋದು. ಅಂದ್ರೆ ಈ ಒಂದು ಅಂದ್ರೆ ಇಲ್ಲಿ ಒಂದು ಹಣಕಾಸ ಒಂದು ವಹಿವಾಟು ಏನಾದ್ರು ನಡೀತಾ ಆ ಒಂದು ದೂರು ಬಂಧನ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳ ಒಂದು ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳ ಒಂದು ದಾಳಿಯಿಂದ ಅಂದ್ರೆ ಪರಿಶೀಲನೆ ಬಳಿಕವಷ್ಟೇ ಏನೆಲ್ಲ ಇಲ್ಲಿ ಒಂದು ಪತ್ತೆ ಆಯ್ತು ಅನ್ನೋದು ಕೂಡ ತಿಳಿಯಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.